ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಈ ವರ್ಷದ ಮೊದಲ 6 ತಿಂಗಳಿನಲ್ಲಿ ಜಗತ್ತಿನಲ್ಲಿ ಟೆಕ್ ಕಂಪನಿಗಳಲ್ಲಿ ಬರೋಬ್ಬರಿ 1 ಲಕ್ಷ ಮಂದಿ ಇಂಜಿನಿಯರ್ಗಳು ಉದ್ಯೋಗವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದರು. ಮೈಕ್ರೋಸಾಫ್ಟ್, ಇಂಟೆಲ್, ಮೇಟಾ ಸೇರಿದಂತೆ ಟೆಕ್ ಜಗತ್ತಿನ ದೈತ್ಯ ಕಂಪನಿಗಳೇ ಲಾಭದ ಅಳಿಗೆ ಮರಳಲು ಮತ್ತು ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಲು ಲೇ ಆಫ್ ಮೊರೆ ಹೋಗಿದ್ವು. ಈಗ ಟೆಕ್ ಜಗತ್ತಿನ ಭಾರತದ ದೈತ್ಯ ಕಂಪನಿ TCS ಕೂಡ ಲೇ ಆಫ್ ಮೊರೆ ಹೋಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣದಿಂದ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇಲ್ಲ ಅಂತ ಕಂಪನಿಯ CEO ಕೃತಿವಾಸನ್ ಹೇಳಿದ್ದಾರೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಯ CEO ಕೆ ಕೃತಿವಾಸನ್ ತಮ್ಮ ಕಂಪನಿಯ 12,000 ಉದ್ಯೋಗ ಕಡಿತ ಮಾಡುವುದಾಗಿ ಘೋಷಿಸಿದ್ದಾರೆ. ಕಂಪನಿಯ ಜಾಗತಿಕ ಮಾನವ ಸಂಪನ್ಮೂಲದ ಪೈಕಿ 2% ಉದ್ಯೋಗಿಗಳನ್ನು ಲೇ ಆಫ್ ನೀಡಿ ಮನೆಗೆ ಕಳಿಸುವುದಾಗಿ ಕೃತಿವಾಸನ್ ಹೇಳಿದ್ದಾರೆ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣವಲ್ಲ, ಇದಕ್ಕೆ ಉದ್ಯೋಗಿಗಳ ಕೌಶಲ್ಯವು ಕಂಪನಿಗೆ ಬೇಕಾದ ಕೆಲಸಗಳಿಗೆ ಮ್ಯಾಚ್ ಆಗದೇ ಇರೋದೇ ಕಾರಣ ಅಂತ ಹೇಳಿದ್ದಾರೆ. ಉದ್ಯೋಗಿಗಳನ್ನು ಕೆಲಸಕ್ಕೆ ನಿಯೋಜಿಸುವ ಸಾಧ್ಯತೆ ಮತ್ತು ಅವಕಾಶಗಳು ಕಡಿಮೆ ಆಗಿದ್ವು. ವಿಶೇಷವಾಗಿ ಮಧ್ಯಮ ಮತ್ತು ಸೀನಿಯರ್ ಮಟ್ಟದ ಉದ್ಯೋಗಿಗಳ ವಿಷಯದಲ್ಲಿ ಕೌಶಲ್ಯ ಮಿಸ್ಮ್ಯಾಚ್ ಆಗುತ್ತಿತ್ತು ಅಂತ ಕೃತಿವಾಸನ್ ಹೇಳಿದ್ದಾರೆ. ಎಐನಿಂದ ಸಿಕ್ಕಿರುವ 20% ಉತ್ಪಾದಕತೆಯ ಲಾಭದಿಂದ ನಾವು ಲೇ ಆಫ್ ನೀಡ್ತಾ ಇಲ್ಲ. ಎಐ ಕಾರಣಕ್ಕಾಗಿ ನಾವು ಲೇ ಆಫ್ ನೀಡ್ತಾ ಇಲ್ಲ ಅಂತ TCS CEO ಕೆ ಕೃತಿವಾಸನ್ ಸ್ಪಷ್ಟವಾಗಿ ಹೇಳಿದ್ದಾರೆ. TCS ಕಂಪನಿಯನ್ನು ಭವಿಷ್ಯಕ್ಕಾಗಿ ರೆಡಿ ಮಾಡುವ ವಿಸ್ತೃತ ಪ್ಲಾನ್ನ ಭಾಗವಾಗಿ ಲೇ ಆಫ್ ನೀಡಲಾಗ್ತಾ ಇದೆ ಅಂತ ಕೃತಿವಾಸನ್ ಹೇಳಿದ್ದಾರೆ. TCS ಕಂಪನಿಯಲ್ಲಿ 5,50,000 ಉದ್ಯೋಗಿಗಳಿಗೆ AI ಮತ್ತು ಎಮರ್ಜಿಂಗ್ ಟೆಕ್ನಾಲಜಿ ಬಗ್ಗೆ ತರಬೇತಿ ಮತ್ತು ಕೌಶಲ್ಯವನ್ನು ನೀಡಲಾಗಿದೆ. ಆದರೆ ಎಲ್ಲ ಉದ್ಯೋಗಿಗಳು TCSನ ಬದಲಾಗುತ್ತಾ ಇರುವ ಆಪರೇಷನ್ ಮಾಡೆಲ್ಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳುತ್ತಾ ಇಲ್ಲ. ಭಾಳಷ್ಟು ಮಂದಿ ಈ ತರಬೇತಿಯನ್ನು ಪಡೆದಿದ್ದಾರೆ, ಆದರೆ ಈಗ ಹೊಸ ಸ್ವರೂಪ ಮತ್ತು ಪ್ರೊಡಕ್ಷನ್ನ ಆಧಾರಿತ ವ್ಯವಸ್ಥೆಗೆ ಹೊಂದಿಕೊಳ್ಳಲಾಗ್ತಾ ಇಲ್ಲ ಅಂತ ಕೃತಿವಾಸನ್ ಹೇಳಿದ್ದಾರೆ. ಈ ಮೂಲಕ ಲೇ ಆಫ್ಗೆ AI ಪರೋಕ್ಷವಾಗಿ ಕಾರಣ ಅನ್ನೋದು ಸ್ಪಷ್ಟವಾಗಿದೆ. TCS ಕಂಪನಿಯಲ್ಲಿ ಜಾಗತಿಕವಾಗಿ 6,13,000 ಉದ್ಯೋಗಿಗಳಿದ್ದಾರೆ. 2% ಅಂದರೆ 12,000 ಉದ್ಯೋಗಿಗಳನ್ನು ಲೇ ಆಫ್ ನೀಡಿ ಮನೆಗೆ ಕಳಿಸಲಾಗ್ತಾ ಇದೆ. ಭಾರತದ IT ವಲಯವು ಕಳೆದ ಹಣಕಾಸು ವರ್ಷದಲ್ಲಿ $500 ಬಿಲಿಯನ್ ಲಾಭವನ್ನು ಗಳಿಸಿತ್ತು. ಇದರಲ್ಲಿ IT ಸರ್ವಿಸಸ್ನಿಂದಲೇ ಬರೋಬ್ಬರಿ $250 ಬಿಲಿಯನ್ ಲಾಭ ಬಂದಿತ್ತು. ಈ ಬೆಳವಣಿಗೆ ಅಥವಾ ಲಾಭವು 3% ಈ ಹಣಕಾಸು ವರ್ಷದಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಉದ್ಯೋಗಿಗಳನ್ನು ಕೆಲಸಕ್ಕೆ ನಿಯೋಜಿಸಲು ಸಾಧ್ಯವಾಗದೆ ಲೇ ಆಫ್ ನೀಡಲಾಗ್ತಾ ಇದೆ. ಬೇರೆ ಪದಗಳಲ್ಲಿ ಹೇಳೋದಾದರೆ ಕಂಪನಿಯಲ್ಲಿ ಯಾವುದೇ ಪ್ರಾಜೆಕ್ಟ್ ಮಾಡದೆ, ಹೊಸ ಎಐಗೆ ಹೊಂದಿಕೊಳ್ಳಲಾಗದೆ 35 ದಿನಗಳಿಗಿಂತ ಹೆಚ್ಚಿನ ದಿನ ಅಥವಾ ಇನ್ನು ಕೆಲವರು 4 ತಿಂಗಳಿಗಿಂತ ಹೆಚ್ಚಿನ ದಿನ ಬೆಂಚ್ನಲ್ಲಿ ಕುಳಿತಿದ್ದವರಿಗೆ ಲೇ ಆಫ್ ನೀಡಿ ಮನೆಗೆ ಕಳಿಸಲಾಗ್ತಾ ಇದೆ. ಇನ್ನು ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಈ ವರ್ಷ ಇದುವರೆಗೂ 15,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿ ಮನೆಗೆ ಕಳಿಸಲಾಗಿದೆ. ಮೈಕ್ರೋಸಾಫ್ಟ್ನಲ್ಲಿ ನಾನ್ ಟೆಕ್ನಿಕಲ್ ವಲಯದ ಸೇಲ್ಸ್ ಮತ್ತು ರೀಜನಲ್ ಸಪೋರ್ಟ್ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿ ಮನೆಗೆ ಕಳಿಸಲಾಗಿದೆ. ಮೈಕ್ರೋಸಾಫ್ಟ್ ಕಂಪನಿಯು ದೀರ್ಘಾವಧಿಯ ಕಾರ್ಯತಂತ್ರದ ಗುರಿಗಳನ್ನು ತಲುಪಬೇಕಾಗಿದೆ. AI, ಕ್ಲೌಡ್ ಮತ್ತು ಎಂಟರ್ಪ್ರೈಸ್ ಟೂಲ್ಸ್ ಕೇಂದ್ರಿತ ಗುರಿಗಳನ್ನು ತಲುಪಲು ಲೇ ಆಫ್ ನೀಡಲಾಗಿದೆ ಅಂತ ಮೈಕ್ರೋಸಾಫ್ಟ್ CEO ಸತ್ಯ ನಡೆಲಾ ಹೇಳಿದ್ದಾರೆ. ಆದರೆ ಷೇರುಪೇಟೆಯಲ್ಲಿ ಮೈಕ್ರೋಸಾಫ್ಟ್ ಕಂಪನಿಯ ಬೆಲೆಗಳು ಏರ್ತಾ ಇವೆ. ಷೇರುಪೇಟೆಯಲ್ಲಿ ಮೈಕ್ರೋಸಾಫ್ಟ್ ಕಂಪನಿಯು ದಾಖಲೆಯ ಲಾಭವನ್ನು ಗಳಿಸ್ತಾ ಇದೆ. ಇನ್ನು ಇಂಟೆಲ್ ಕಂಪನಿಯು 24,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಪ್ಯಾನಾಸೋನಿಕ್ ಕಂಪನಿಯು ಜಾಗತಿಕವಾಗಿ 10,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಮೇಟಾ ಕಂಪನಿಯು ತನ್ನ ಮಾನವ ಸಂಪನ್ಮೂಲದ ಪೈಕಿ 5% ಉದ್ಯೋಗಿಗಳನ್ನು ಮನೆಗೆ ಕಳಿಸಿದೆ. IT ವಲಯದ ಸಂಘಟನೆ ನಾಸ್ಕಾಂ ಪ್ರಕಾರ 54 ಲಕ್ಷ ಮಂದಿ IT ವಲಯ, BPM ಮತ್ತು R&D ಸರ್ವಿಸಸ್ ಉದ್ಯೋಗದಲ್ಲಿದ್ದಾರೆ. ಇವರ ಪೈಕಿ ಬಹುತೇಕರು ಈಗ AI ಸಹಭಾಗಿತ್ವದ ಕಾರ್ಯಾಚರಣೆಗೆ ಸಿದ್ಧವಾಗಬೇಕು. 2030ರ ವೇಳೆಗೆ 80% ಮಂದಿ ಡಿಜಿಟಲ್ ಜಗತ್ತಿಗೆ ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡಿಕೊಳ್ಬೇಕು. ಮುಂದಿನ 5 ವರ್ಷ IT ವಲಯದ ಉದ್ಯೋಗಿಗಳಿಗೆ ಅಪ್ಗ್ರೇಡ್ ಆಗಲು ಬಹಳ ಮಹತ್ವದ್ದು. ಈಗಲೇ ಎಐನಿಂದಲೇ ಕಂಪನಿಯ ಕೆಲಸಗಳು ನಡೀತಾ ಇವೆ. AI ಕಾರಣದಿಂದಾಗಿಯೇ ಬಹಳಷ್ಟು ಕಂಪನಿಗಳು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇವೆ. ಇದು ಇವತ್ತಿನ ನ್ಯೂಸ್ ಫಸ್ಟ್ ಎಜುಕೇಷನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.